ಸಿಎಂ ಕುರ್ಚಿಯ ಹತ್ತಿರಕ್ಕೂ ಬಿಡದೆ ಕೂತ್ಕೊಂಡಿರೋ ಕೆಪಿಸಿಸಿ ಕುರ್ಚಿಯನ್ನ ಅಲ್ಲಾಡಿಸ್ತಾ ಇರೋ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ಕೊಟ್ಟಂತ ಡಿಚ್ಚಿ ಯಾವ ರೀತಿಯಾಗಿತ್ತು? ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಟಾಂಗ್ ಕೊಟ್ಟಿದ್ದು ಹೇಗೆ? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ಮೈ ಟೆಂಪಲ್ ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತೆ? ಮಾ ಕುಂಭ ಮೇಳ, ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಬಟ್ ಐ ಲವ್ ಆಲ್ ರಿಲಿಜನ್. I love all religion, I respect all religion. No, it is all bogus, all planted story. There are a lot of planting stories on various issues. ಬಂಡೆ ಸಿಡಿದಿದೆ. ಬಂಡೆ ಸಿಡಿದಿರೋ ತೀವ್ರತೆಗೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲವಾಗಿದೆ. ಕೆಲವೊಮ್ಮೆ ಸೈಲೆಂಟ್ ಆಗಿ ಸಿಡಿಯೋ ಬಂಡೆ ಈಗ ದೊಡ್ಡ ಸದ್ದಿನೊಂದಿಗೆ ಬ್ಲಾಸ್ಟ್ ಆಗಿದೆ. ಕನಕಪುರದ ಈ ಬಂಡೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ವಿರೋಧಿಗಳಿಗೆ ಡಿಚ್ಚಿ ಮೇಲೆ ಡಿಚ್ಚಿ ಕೊಡ್ತಿದ್ದಾರೆ. ಯಾವ ವಿಚಾರಕ್ಕೆ ಏನ್ ಹೇಳಬೇಕು, ಯಾವ ವಿಚಾರಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು, ಅದೆಲ್ಲ ಕೊಟ್ಟಿರೋ ಬಂಡೆ. ಕಾಂಗ್ರೆಸ್ನಲ್ಲಿ ವಿವಾದ ಹುಟ್ಟಾಕಿರೋ ಕೆಲವೊಂದು ವಿಚಾರಗಳಿಗೆ ಹೇಗೆ ಟಕ್ಕರ್ ಕೊಡಬೇಕು ಕೊಟ್ಟಿದೆ. ವಿರೋಧಿಗಳನ್ನ ಹೇಗೆಲ್ಲ ಕಟ್ಟಿ ಹಾಕಬೇಕು ಅದೆಲ್ಲ ಕೆಲಸವನ್ನ ಬಂಡೆ ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆಯನ್ನು ಸೃಷ್ಟಿಸಿದೆ ಈ ಬಂಡೆ ಬ್ಲಾಸ್ಟ್. ದಿಲ್ಲಿಯಲ್ಲಿ ದಾಳ, ದಿಲ್ಲಿಯಿಂದ ಬಂದ ಮೇಲೆ ವ್ಯೂಹ. ದಿಲ್ಲಿಯಿಂದ ಬಂದ ತಕ್ಷಣ ವಿರೋಧಿಗಳಿಗೆ ಡಿಕೆ ಡಿಚ್ಚಿ. ಎಸ್, ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂದ್ರೆ ಅದು ಡಬಲ್ ಡಿಚ್ಚಿ. ಹೌದು, ಕೆಲವೇ ದಿನಗಳ ಹಿಂದೆ ಡಿಕೆಶಿ ದೆಹಲಿಗೆ ಹೋಗಿದ್ರು. ಆಗಾಗ ದಿಲ್ಲಿಗೆ ಹೋಗೋ ಡಿಕೆಶಿ ಈ ಬಾರಿಯೂ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಹೋಗಿದ್ರು. ರಾಜ್ಯ ಕಾಂಗ್ರೆಸ್ ಅನ್ನು ತಮ್ಮನ್ನು ಕಾಡ್ತಾ ಇರೋ ವಿಚಾರಗಳನ್ನು ದೆಹಲಿಗೆ ಹೊತ್ಕೊಂಡು ಹೋದ ಡಿಕೆಶಿ ಅಲ್ಲಿ ಏನು ಮಾಡಬೇಕು ಅದೆಲ್ಲವನ್ನೂ ಮಾಡಿದ್ದಾರೆ. ಯಾರಿಗೆ ಏನ್ ಹೇಳಬೇಕು ಅದೆಲ್ಲವನ್ನೂ ಹೇಳಿದ್ದಾರೆ. ಯಾರಿಗೆ ದೂರು ಕೊಡಬೇಕು ಆ ದೂರನ್ನು ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸಿ ಈಗ ಬೆಂಗಳೂರಿಗೆ ವಾಪಸ್ ಆಗಿರೋ ಡಿಕೆಶಿ ಸುದ್ದಿಗೋಷ್ಠಿ ನಡೆಸಿ ವಿರೋಧಿಗಳಿಗೆ ಠಕ್ಕರ್ ನೀಡಿದ್ದಾರೆ. ಎಸ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ. ಕೆಪಿಸಿಸಿ ಕುರ್ಚಿಯಲ್ಲಿ ಬೇರೆಯವರು ಕೂತ್ಕೋತಾರೆ ಅನ್ನೋ ಊಹೆಗಳು ಹರಿದಾಡ್ತಿವೆ. ಅಂತಹ ವಾತಾವರಣವನ್ನು ಸೃಷ್ಟಿಸಿರೋ ಡಿಕೆಶಿ ವಿರೋಧಿ ಬಣ ಅಂದರೆ ಸಿದ್ದು ಬಣ. ಸಿಎಂ ಸೀಟಿನ ಬಳಿಗೆ ಹೋಗೋಕೆ ಡಿಕೆಶಿಯನ್ನು ಬಿಡದೆ ಸಿದ್ದು ಬಣ ಕೆಪಿಸಿಸಿ ಕುರ್ಚಿಯನ್ನ ಅಲ್ಲಾಡಿಸ್ತಾಗಿದೆ. ಸಿಎಂ ಕುರ್ಚಿ ಆಸೆಯನ್ನ ಸದ್ಯಕ್ಕೆ ಬಿಟ್ಟಿರೋ ಡಿಕೆಶಿ ಕೆಪಿಸಿಸಿ ಕುರ್ಚಿಯನ್ನಾದ್ರೂ ಉಳಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಆಗಾಗ ದೆಹಲಿ ದಂಡಯಾತ್ರೆಯನ್ನು ನಡೆಸಿದ್ದಾರೆ. ಮಂಗಳವಾರ ಕೂಡ ದಿಲ್ಲಿಗೆ ತೆರಳಿದ್ದ ಡಿಕೆಶಿ ಕೆಪಿಸಿಸಿ ಕುರ್ಚಿ ಉಳಿಸಿಕೊಳ್ಳೋಕೆ ಏನು ಮಾಡಬೇಕು ಅದೆಲ್ಲವನ್ನೂ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ವಿರೋಧಿಗಳಿಗೆ ಯಾವ ರೀತಿ ಟಕ್ಕರ್ ನೀಡೋಕೆ ಕೆಲವೊಂದು ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ ಡಿಕೆಶಿ. ಪಕ್ಷದ ಅಧ್ಯಕ್ಷನಾದ ನನಗೆ ಕನಿಷ್ಠ ಗೌರವ ನೀಡ್ತಿಲ್ಲ. ಖರ್ಗೆ ಅವರ ವಾರ್ನಿಂಗೂ ಬಗ್ಗದೆ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ. ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯನವರ ಬೆಂಬಲ ಆಗಿದೆ. ಯಾವುದೇ ವಿಷಯವನ್ನ ಆಂತರಿಕವಾಗಿ ಚರ್ಚಿಸುತ್ತಿಲ್ಲ. ಸಂಪುಟ ಪುನಾರಚನೆಯಾದ್ರೆ ಹಿರಿಯರಿಗೆ ಅವಕಾಶ ನೀಡಬೇಕು. ಅಸಮರ್ಥ ಸಚಿವರನ್ನ ಕೈ ಬಿಡಲು ಇದೊಂದು ಅವಕಾಶ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧನಿದ್ದೇನೆ. ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಪಷ್ಟನೆ ಬೇಕು. ನನ್ನ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಯಬೇಕು ಅಂತ ಹೈಕಮಾಂಡ್ ಬಳಿ ಹೇಳಿದ್ದಾರಂತೆ ಡಿಸಿಎಂ ಡಿಕೆಶಿ. ಇದೆಲ್ಲ ಹೈಕಮಾಂಡ್ ಬಳಿ ಹೇಳಿಕೊಂಡಿದ್ದಾರಂತೆ ಡಿಸಿಎಂ ಡಿಕೆಶಿ. ದೆಹಲಿಯಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡಿರೋ ಡಿಕೆಶಿ ಬುಧವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ಸಿಡಿದಿದ್ದಾರೆ. ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯಲಿದೆ. ನಾನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ. ಪಕ್ಷ ನನ್ನನ್ನ ಡಿಸಿಎಂ ಮಾಡಿದೆ, ಮಂತ್ರಿ ಮಾಡಿದೆ. ಇಷ್ಟೆಲ್ಲ ಬೆಳೆಸಿ ನನಗೆ ಲೀಡರ್ಶಿಪ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಡಿಕೆಶಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ
90ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳಕ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರಾ? ಬೇರೆಯವ್ರು ಕರೀತಾರಾ? ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿಎಂ ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ನೋಡಪ್ಪ, ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. ಬಿಜೆಪಿ ಸೇರೋ ವದಂತಿಗಳಿಗೆ ವ್ಯಂಗ್ಯವಾಡಿದ ಡಿಸಿಎಂ ಡಿಕೆಶಿ. ದೆಹಲಿಗೆ ಯಾಕೆ ಹೋಗಿದ್ರಿ ಅನ್ನೋ ಪ್ರಶ್ನೆಗೆ ಡಿಕೆಶಿ ಉತ್ತರಿಸಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ದೆಹಲಿಗೆ ಹೋಗಿದ್ದೆ. ದೆಹಲಿಗೆ ಹೋದಾಗಲೆಲ್ಲ ಪಕ್ಷದ ಕಚೇರಿಗೆ ಬರ್ತೇನೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರದೆ ಬಿಜೆಪಿ ಪಕ್ಷದ ಕಚೇರಿ ಕೇಶವ ಕೃಪಾಗೆ ಹೋಗೋದಕ್ಕಾಗತ್ತಾ? ಡಿಕೆಶಿ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನಾನಿನ್ನು ಅಮಿತ್ ಶಾರನ್ನು ಭೇಟಿ ಮಾಡಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. ನಾನೇ ಹೋಗ್ತೀನಿ, ನಂದೇನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟರ್ ನನ್ನ ಜೊತೆ ಬಂದ್ರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಒಟ್ಟಲ್ಲಿ ಡಿಕೆಶಿ ಬೆಂಗಳೂರಲ್ಲಿ ಸಿಡಿದಿದ್ದಾರೆ. ದೆಹಲಿಗೆ ಹೋಗಿ ಬಂದು ವಿರೋಧಿಗಳಿಗೆ ಏನ್ ಸಂದೇಶ ಕೊಡಬೇಕೋ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿದ್ದ ಡಿಕೆಶಿ ಕೆಲಸ ಯಶಸ್ವಿ ಆಯ್ತಾ ಇಲ್ವಾ ಅನ್ನೋದು ನಿಗೂಢವಾಗಿ ಉಳ್ಕೊಂಡಿದೆ.